ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲ್ಲಿ ಈ ಕೊಟ್ಟಿರುವ ಕ್ವಶನನ್ನು ಯಾವ ರೀತಿ ನಾವು ಸಾಲ್ವ್ ಮಾಡ್ಬೋದು ಅಂತ ಈ ವಿಡಿಯೋಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸೊ ನೋಡಿ, ಮೊದಲು ಕ್ವಶನ್ ಏನು ಹೇಳ್ತಿದೆ ಅಂದರೆ, ದ ಸಿಂಪ್ಲಿಫೈಡ್ ಫಾರ್ಮ್ ಆಫ್ ಐ ಟು ದ ಪವರ್ ಎನ್ ಪ್ಲಸ್ ಐ ಟು ದ ಪವರ್ ಎನ್ ಪ್ಲಸ್ 1 ಪ್ಲಸ್ ಐ ಟು ದ ಪವರ್ ಎನ್ ಪ್ಲಸ್ 2 ಪ್ಲಸ್ ಐ ಟು ದ ಪವರ್ ಎನ್ ಪ್ಲಸ್ 3 ಇಸ್. ಓಕೆ, ಸೊ ಇದೇನು ಕೊಟ್ಟಿದ್ದಾರಲ್ಲ ಈ ಈಕ್ವೇಷನ್ದು ಸಿಂಪ್ಲಿಫೈಡ್ ಫಾರ್ಮನ್ನು ಆನ್ಸರ್ ನಮಗೆ ಬೇಕು. ಓಕೆ, ಇದು ನೋಡಿ, ಐ ಟು ದ ಪವರ್ ಎನ್ ಇದೆ, ಪ್ಲಸ್ ಐ ಟು ದ ಪವರ್ ಎನ್ ಪ್ಲಸ್ 1 ಇದೆ, ಪ್ಲಸ್ ಐ ಟು ದ ಪವರ್ ಎನ್ ಪ್ಲಸ್ 2 ಪ್ಲಸ್ ಐ ಟು ದ ಪವರ್ ಎನ್ ಪ್ಲಸ್ 3. ಸೊ ಈ ಥರ ಇದ್ದಾಗ ಇದ್ರ ಸಿಂಪ್ಲಿಫೈಡ್ ಫಾರ್ಮ್ ಏನು ಅಂತ ನಾವು ಕಂಡುಹಿಡಿಬೇಕು. ಸೊ ಬಿಫೋರ್ ದ್ಯಾಟ್ ಕ್ವಶನ್ ಹೋಗೋಕ್ಕಿಂತ ಮೊದಲು ಈ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಕೀ ಕಾನ್ಸೆಪ್ಟ್ ಅಂತ ಹೇಳ್ತೀನಿ. ಓಕೆ, ಕೀ ಕಾನ್ಸೆಪ್ಟ್ ಅಂದರೆ ಏನು ಸ್ಟೂಡೆಂಟ್ಸ್? ಈ ಕೊಟ್ಟಿರುವ ಕೀ ಕಾನ್ಸೆಪ್ಟ್ ನೀವು ಈ ಕ್ವಶನಲ್ಲಿ ಯೂಸ್ ಮಾಡಿದರೆ ಈಸಿಲಿ ಕ್ವಶನನ್ನು ಸಾಲ್ವ್ ಆಗುತ್ತೆ ವಿದೌಟ್ ಎನಿ ಟೆನ್ಷನ್. ಓಕೆ ಆಯಿತಾ? ಸೊ ಫಸ್ಟ್ ಕೀ ಕಾನ್ಸೆಪ್ಟ್ ಏನು? ಬೈ ಲಾ ಆಫ್ ಎಕ್ಸ್ಪೋನೆಂಟ್ಸ್. ಬೈ ಲಾ ಆಫ್ exponents we have what? x to the power a plus b ಇದ್ರೆ. ಓಕೆ, x to the power a plus b ಇದ್ರೆ ಬೈ ಲಾ ಆಫ್ ಎಕ್ಸ್ಪೋನೆಂಟ್ಸ್ ಇದನ್ನು x to the power a ಇಂಟು x to the power b ಈ ಥರ ಬರಿಬೋದಾ? x to the power a, x to the power b ಅಂದರೆ ನಿಮ್ಮದು ಬೇಸಿಸ್ ಸೇಮ್ ಇದೆ, ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್. ಇದು ಪ್ರಾಪರ್ಟಿ. ಸೆಕೆಂಡ್ ಕೀ ಕಾನ್ಸೆಪ್ಟ್ ಏನಂದರೆ ನೋಡಿ, ಐ ಸ್ಕ್ವೇರ್ ವ್ಯಾಲ್ಯೂ is nothing but what? I square value is -1. ಓಕೆ, ಐ ಮಲ್ಟಿಪ್ಲೈ ಮಾಡಿದರೆ ಎರಡು ಸೈಡ್ ಏನಾಗುತ್ತೆ? ಐ ಕ್ಯೂಬ್ ವ್ಯಾಲ್ಯೂ ವಿಲ್ ಬಿ ನಥಿಂಗ್ ಬಟ್ ವಾಟ್? -i. ಸೊ ಈ ಎರಡು ಕೀ ಕಾನ್ಸೆಪ್ಟನ್ನು ಯೂಸ್ ಮಾಡಿ ವಿ ವಿಲ್ ಸಿಂಪ್ಲಿಫೈ ದಿಸ್. ನೋಡಿ, ಅವ್ರು ಏನು ಕೊಟ್ಟಿದ್ದಾರೆ? ಐ ಟು ದ ಪವರ್ ಎನ್ ಪ್ಲಸ್ ಐ ಟು ದ ಪವರ್ ಎನ್ ಪ್ಲಸ್ 1 ಪ್ಲಸ್ ಐ ಟು ದ ಪವರ್ ಎನ್ ಪ್ಲಸ್ 2 ಪ್ಲಸ್ ಐ ಟು ದ ಪವರ್ ಎನ್ ಪ್ಲಸ್ 3. ಇದನ್ನು ಯಾವ ರೀತಿ ಬರಿಬೋದು ಸ್ಟೂಡೆಂಟ್ಸ್? ಐ ಟು ದ ಪವರ್ ಎನ್ plus I to the power n into I plus I to the power n into I square plus I to the power n into I cube. ಈ ರೀತಿ ಬರಿಬಹುದಾ? ನೆಕ್ಸ್ಟ್ ನೋಡಿ, ಐ ಟು ದ ಪವರ್ ಎನ್ ಹಾಗೆ ಇರಲಿ, ಇದನ್ನು ಲಾ ಆಫ್ ಎಕ್ಸ್ಪೋನೆಂಟ್ಸಿಂದ ಸಪ್ರೇಟ್ ಮಾಡಿ ಈ ಥರ ಬರೆದಿದ್ದೀನಿ. ದಿಸ್ ಇಸ್ ದ ಫಸ್ಟ್ ಕೀ ಕಾನ್ಸೆಪ್ಟ್ ಐ ಹ್ಯಾವ್ ಯೂಸ್ಡ್. ಇವಾಗ ಸೆಕೆಂಡ್ ಕೀ ಕಾನ್ಸೆಪ್ಟ್ ಯೂಸ್ ಮಾಡಿ, ಐ ಟು ದ ಪವರ್ ಎನ್ ಇಂಟು ಐ ಹಾಗೆ ಇರಲಿ, ಪ್ಲಸ್ ಐ ಟು ದ ಪವರ್ ಎನ್, ಐ ಸ್ಕ್ವೇರ್ ವ್ಯಾಲ್ಯೂ ಏನಿದೆ? ಐ ಟು ದ ಪವರ್ ಎನ್, ಲೆಟ್ ಇಟ್ ಬಿ ಆಸ್ ಇಟ್ ಈಸ್, ಐ ಸ್ಕ್ವೇರ್ ವ್ಯಾಲ್ಯೂ ಇಸ್ -1 ಪ್ಲಸ್ ಐ ಟು ದ ಪವರ್ ಎನ್ ಇಂಟು ಐ ಕ್ಯೂಬ್ ವ್ಯಾಲ್ಯೂ ಇಸ್ -i. ಕರೆಕ್ಟ್? ಇವಾಗ ನೋಡಿ ಇಲ್ಲಿಂದ ಏನಾಗುತ್ತೆ ಅಂತ, ಐ ಟು ದ ಪವರ್ ಎನ್ ಪ್ಲಸ್ ಐ ಟು ದ ಪವರ್ ಎನ್ ಇಂಟು ಐ ಮೈನಸ್, ಓಕೆ, ಪ್ಲಸ್ ಇಂಟು ಮೈನಸ್ ಐ ಟು ದ ಪವರ್ ಎನ್, ಕರೆಕ್ಟ್? ಪ್ಲಸ್ ಇಂಟು ಮೈನಸ್ ಐ ಟು ದ ಪವರ್ ಎನ್ ಇಂಟು ಐ. ಈ ಥರ ಆಯಿತಾ? ಇವಾಗ ನೋಡಿ, ಯೋರ್ ಪ್ಲಸ್ ಐ ಟು ದ ಪವರ್ ಎನ್ ಮೈನಸ್ ಐ ಟು ದ ಪವರ್ ಎನ್ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಐ ಟು ದ ಪವರ್ ಎನ್ ಇಂಟು ಐ ಮೈನಸ್ ಐ ಟು ದ ಪವರ್ ಎನ್ ಇಂಟು ಐ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಟರ್ಮ್ ಇಸ್ ವಾಟ್? ಜಸ್ಟ್ 0. ಸಿಂಪ್ಲಿಫೈಡ್ ಫಾರ್ಮ್ ಏನು? 0 ಬಂತಾ? ಯಾವ ರೀತಿ ಬಂತು 0? ಇದು ಎರಡು ಕೀ ಕಾನ್ಸೆಪ್ಟ್ ಯೂಸ್ ಮಾಡಿ ನೋಡಿ, ಕೀ ಕಾನ್ಸೆಪ್ಟ್ ಯೂಸ್ ಮಾಡಿದರೆ ಈಸಿಲಿ ಕ್ವಶನ್ ಸಾಲ್ವ್ ಆಗುತ್ತೆ. ಅದೇ ಇದು ಕೀ ಕಾನ್ಸೆಪ್ಟ್ ಇದ್ದು ಮಹತ್ವ. ಓಕೆ, ಸೊ ನೋಡಿ, ಯಾವುದು? ಆಪ್ಷನ್ ಎ 0 is the correct choice for this question. So I hope students ಈ ವಿಡಿಯೋಲಿ ನಿಮಗೆ ಈ ಕ್ವಶನ್ ಸೊಲ್ಯೂಷನ್ ಕೊಟ್ಟಿರೋದು ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.